ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ನಾನು ತುಂಬ ಚೆನ್ನಾಗಿದ್ದೀನಿ. ಬೆಳಗ್ಗೆನೆ ಟ್ರಾವೆಲ್ ಸ್ಟಾರ್ಟ್ ಮಾಡಿದ್ದೀನಿ. ನಾವು ಬೆಳಗ್ಗೆನೆ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ಹಾಗೆ ಬ್ರೇಕ್ಫಾಸ್ಟ್ ಇಲ್ಲಿ ಹೋಟೆಲಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ಹೊರಡ್ತಾ ಇದ್ದೀವಿ. ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಪಾಂಡಿಚೇರಿಗೆ. ಏನು ಸ್ಪೆಷಲ್ ಅಂತ ಅಲ್ಲಿ ಹೋದ್ಮೇಲೆ ಹೇಳ್ತೀನಿ. ಇನ್ನು ಎರಡು ದಿನ ಅಲ್ಲೇ ಸ್ಟೇ ಇದೆ, ಇವತ್ತು ನಾಳೆ. ಆ 2 ದಿನದ್ದು ವ್ಲಾಗ್ ಇದಿರುತ್ತೆ. ಸೊ ಇದೇ ಥರ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಕಂಟಿನ್ಯೂ ಮಾಡೋಣ ಬನ್ನಿ. ಬ್ರೇಕ್ಫಾಸ್ಟ್ ಆನಿಯನ್ ದೋಸೆ ತಿಂದು ಹಾಗೆ ಬೆಳಗ್ಗೆ ಎದ್ದು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮಾಡಿ ನಾವು ಹೊರಟ್ವಿ ಇವಾಗ. ಸೊ ಇವಾಗ ಹೋಗ್ತಾನೆ ನಮಗೆ ಸನ್ ರೈಸ್ ಆಗಿ ಮೋಡ ಎಲ್ಲ ಮುಚ್ಕೊಂಡಿತ್ತು. ಸ್ವಲ್ಪ ಸೂರ್ಯ ಕಾಣಿಸ್ತಾ ಇದ್ದಾನೆ ನೋಡಿ. ಆ ಮೋಡದಲ್ಲೇ ಬಚ್ಚಿಕೊತಾ ಇದ್ದಾನೆ ಸೂರ್ಯ. ಈ ಥರ ಇತ್ತು. ಹೋಗ್ತಾ ನಾವು ಮಾತಾಡಿಕೊಂಡು ಹೋದ್ವಿ. ನಾವು ಹೋಗ್ತಾ ಇರೋದು ಪಾಂಡಿಚೇರಿ ನಾನು ನೋಡಿಲ್ಲ, ಇದೇ ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು. I hear the beat, it's in my chest, got me feeling some kind of way. I confess the rhythm takes over, no room to rest, my heart's ನಾವು ಮ್ಯೂಸಿಕ್ ಕೇಳಿಕೊಂಡು ಆರೆಂಜ್ ತಿಂದ್ಕೊಂಡು ಟ್ರಾವೆಲಲ್ಲಿ ಹೈಡ್ರೇಟ್ ಆಗಿರಬೇಕು. ಯಾಕಂದರೆ ಟ್ರಾವೆಲ್ ಮಾಡಬೇಕಾದ್ರೆ ತುಂಬ ಹೀಟ್ ಆಗುತ್ತೆ ಬಾಡಿ. ಸೊ ಆರೆಂಜ್ ತಿಂದ್ಕೊಂಡು ಆರಾಮಾಗಿ ಹೊರಟ್ವಿ. ಆನ್ ದಿ ವೇ ನಾವು ಪ್ಲ್ಯಾನ್ ಮಾಡಿದ್ವಿ ಒಂದು ದೇವಸ್ಥಾನಕ್ಕೆ ವಿಸಿಟ್ ಮಾಡೋಣ ಹತ್ತಿರದಲ್ಲಿ ಅಂದ್ಬಿಟ್ಟು ಇಲ್ಲೇ ದೇವಸ್ಥಾನಕ್ಕೆ ಹೋದ್ವಿ. ತಿರುವಣ್ಣಾಮಲೈ ಅಂತ ತಮಿಳ್ನಾಡಲ್ಲಿ ಶಿವ ಟೆಂಪಲ್ ಅದು. ಅಲ್ಲಿ ಹೋದ್ವಿ. ವಿಪರೀತ ಇದು ಹಾಟ್ ಇತ್ತು, ಹೆಜ್ಜೆನೇ ಬೊಬ್ಬೆ ಬಂದುಬಿಟ್ಟಿತ್ತು. ಆ ಥರ ಇತ್ತು ದೇವಸ್ಥಾನ, ಅಷ್ಟು ಬಿಸಿಲು. ಎಸ್ ಫ್ರೆಂಡ್ಸ್, ನಾವು ತಿರುವಣ್ಣಾಮಲೈಲಿ ಶಿವ ಟೆಂಪಲ್ಗೆ ಬಂದಿದ್ದೀವಿ. ಸಡನ್ ಪ್ಲ್ಯಾನ್ ಮಾಡ್ಕೊಂಡ್ಬಂದ್ವಿ. ಆನ್ ದಿ ವೇನೇ ಒಂದು 7 ಕಿಲೋಮೀಟರ್ ಅಂತ ಅಂದರು. ಸೊ ನಾನು ನೋಡಿರಲಿಲ್ಲ, ಬಂದ್ವಿ. ಇಲ್ಲಿ ಹೇಗಿದೆ ಅಂದರೆ ಎಷ್ಟೊಂದು ಬಾಗಿಲಿದೆ, ಎಷ್ಟೊಂದು ಗೋಪುರ ಇದೆ. 4 to 5 ಗೋಪುರ ಇದೆ. ನನ್ನ ವಾಯ್ಸ್ ಆಡಿಬಲ್ ಇಲ್ಲ ಅಂದ್ಕೊತೀನಿ, ಇಲ್ಲಾಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ಜನ ಇದ್ದಾರೆ ತುಂಬ. ಇಲ್ಲಿ ಬಸವಣ್ಣ ಕಾಣಿಸ್ತಾ ಇದೆ ಅಲ್ಲ, ಗೋಪುರ ಎಷ್ಟೆಷ್ಟು ದೊಡ್ಡದಾಗಿತ್ತಂತೆ, ಅಷ್ಟು ಚೆನ್ನಾಗಿದೆ ನೋಡಿ. ಬ್ಯಾಕ್ ಟು ಬ್ಯಾಕ್ ನೋಡಿ ಕಾಣಿಸ್ತಾ ಇದೆ. ನಮಗೆ ಡೈರೆಕ್ಟಾಗಿ ದೇವಸ್ಥಾನ ಒಳಗಡೆ ಕರ್ಕೊಂಡು ಹೋದರು ಯಾರೋ. ಸಡನ್ನಾಗಿ ಬನ್ನಿ ಒಳಗಡೆ ಅಂತ ಕರ್ಕೊಂಡೋದ್ರು. ನಮ್ಮ ಪುಣ್ಯಕ್ಕೆ ನಾವು ಬೇಗ ದರ್ಶನ ಮಾಡಿಕೊಂಡು ಇಲ್ಲಿ ಬಂದು ಕೂತಿದ್ದೀವಿ. ಸೊ ತುಂಬ ಅಂದರೆ ತುಂಬ ಬಿಸಿಲಿದೆ ತಮಿಳ್ನಾಡಲ್ಲಿ. ಎಷ್ಟು ಬಿಸಿ ಇದೆ ಅಂದರೆ ಬೆಂಕಿ ಥರ ಇದೆ. ಸೊ ಏನಂದರೆ ಇವತ್ತು ಇನ್ನೊಂದು ವಿಷಯ ಮರ್ತೋಗಿದೆ. ಇವತ್ತು ಅಕ್ಷಯ ತೃತೀಯ. ಎಲ್ಲರಿಗೂ ಒಳ್ಳೆಯದಾಗಲಿ, ನಿಮ್ಮೆಲ್ಲರೂ ಜೀವನದಲ್ಲಿ ಒಳ್ಳೆ ಹೆಲ್ತು ವೆಲ್ತು ಎಲ್ಲ ಸಿಗಲಿ. ನಿಮ್ಮ ಮನೇಲಿ ಯಾರ್ಯಾರು ಗೋಲ್ಡ್ ತೊಗೊಂಡ್ರಿ ಅಂತ ಕಮೆಂಟ್ ಮಾಡಿ. ಸದ್ಯಕ್ಕೆ ನಾನೇನು ತೊಗೊಂಡಿಲ್ಲ ಗೋಲ್ಡು. ಸೊ ಹ್ಯಾಪಿ ಅಕ್ಷಯ ತೃತೀಯ. ಎಸ್ ಫ್ರೆಂಡ್ಸ್, ನಾವಿವಾಗ ಲಂಚ್ಗೆ ಇಲ್ಲಿ ನಿಲ್ಲಿಸಿದ್ದೀವಿ. ಶರವಣ ಭವನ ಅಂತ, ಪ್ಯೂರ್ ವೆಜ್ಜು. ಸೊ ನಾನ್ ವೆಜ್ ತಿಂದು ಸಾಕಾಗ್ಬಿಟ್ಟಿದೆ. ಸೊ ವೆಜ್ ತಿನ್ನೋಣ ಅಂತ ವೆಜ್ಜಿಗೆ ಬಂದಿದ್ದೀವಿ. ಇಲ್ಲಿ ಕಾಫಿ ಝೋನ್ ಇದೆ, ಇಲ್ಲಿ ಜ್ಯೂಸ್ ಆ್ಯಂಡ್ ಸ್ನ್ಯಾಕ್ಸ್ ಝೋನ್ ಕೂಡ ಇದೆ. ಸೊ ವೆಜ್ ತಿನ್ನೋಣ ಅಂತ ಇಲ್ಲಿ ಬಂದಿದ್ದೀವಿ. ಇನ್ನೊಂದು 40 ಕಿಲೋಮೀಟರ್ಸ್ ಇದೆ ಪಾಂಡಿಚೇರಿಗೆ ರೀಚ್ ಆಗೋಕ್ಕೆ. ಎಷ್ಟು ಬಿಸಿಲಿದೆ ಅಂದರೆ ತಮಿಳ್ನಾಡು ಸೈಡು ಬ್ಯಾಂಗ್ಳೂರು ಬಿಸಿಲೇ ಒಂಥರ, ಇಲ್ಲಿ ತಮಿಳ್ನಾಡಲ್ಲೇ ಬಿಸಿಲು ಒಂಥರ ಇದೆ, ಬೆಂಕಿ ಥರ ಇದೆ, ಆ ಥರ ಬಿಸಿಲು. ಬಟ್ ಪಾಂಡಿಚೇರಿ ಹತ್ರ ಬರ್ತಾ ಇದ್ದೀವಿ. ಇನ್ನೊಂದು 40 ಕಿಲೋಮೀಟರ್ಸ್ ಇದೆ. ನನಗೆ ಇಲ್ಲಿ ಒಂಚೂರು ಪರವಾಗಿಲ್ಲ ಅನಿಸ್ತಾ ಇದೆ. ನೋಡೋಣ. ಆನ್ ದಿ ವೇ ಸ್ವಲ್ಪ ಮಳೆ ಬರೋ ಥರ ಆಗ್ತಾ ಇತ್ತು, ಬಟ್ ಬರುತ್ತೆ ಅಂದ್ಕೊಂಡ್ವಿ, ಬಂದಿಲ್ಲ. ನೋಡೋಣ ಪಾಂಡಿಚೇರಿಯಲ್ಲಿ ಕ್ಲೈಮೇಟ್ ಹೇಗಿದೆ ಅಂತ ನೋಡೋಣ. ಸೊ ಬೇಗ ಬನ್ನಿ. ಇವಾಗ ಆಲ್ಮೋಸ್ಟ್ 3 o'clock ಆಯಿತು, ಹೊಟ್ಟೆ ಹಸಿತಾ ಇದೆ. ಸೊ ವೆಜ್ ತಿನ್ಕೊಂಡು ಹೋಗೋಣ. உங்கள் பேர் என்ன ஆண்டி? வேணி. எவ்வளோ டைம் இருந்து இங்கே? 9 o'clock வரும். 9 o'clock நைட்டு 9 o'clock. எந்த ஊர் இது? திண்டிவனம். ಓಕೆ. ಇವರು ಬಂದು ರಾತ್ರಿ 9 o'clockವರೆಗೂ ಈ ಶಾಪ್ ಇಟ್ಟಿರ್ತಾರಂತೆ. ನಾಟಿ ಸೌತೆಕಾಯಿ ಆಮೇಲೆ ಸ್ವೀಟ್ ಕಾರ್ನ್ ಇಟ್ಟಿದ್ದಾರೆ.
ಸೊ ಇವರು ಕೂಡ ನಮ್ಮ ಜೊತೆ ಜಾಯ್ನ್ ಆದರು ವ್ಲಾಗಲ್ಲಿ. ನಿಮ್ಮ പേര് ವೇಣಿ. ಓಕೆ, ಥ್ಯಾಂಕ್ ಯು ಆಂಟಿ, ಬಾಯ್. ನಮಗೆ ಆನ್ ದ ವೇ ಅಲ್ಲಿ ಸ್ವೀಟ್ ಕಾರ್ನ್ ತಿನ್ನೋಣ ಅನಿಸ್ತು. ಸೊ ಅಲ್ಲಿ ನಿಲ್ಲಿಸಿದ್ವಿ. ಅವರು ಕೂಡ ತುಂಬ ಚೆನ್ನಾಗಿ ನಮ್ಮ ಜೊತೆ ಮಾತಾಡಿದ್ರು ತಮಿಳ್ನಾಡಲ್ಲಿ. ಅದು ಯಾವುದೋ ಊರ ಹೆಸರು ಗೊತ್ತಿಲ್ಲ ನನಗೆ. ಹಾಗೆ ಇವಾಗ ನಾವು ರೀಚ್ ಆದ್ವಿ ನಮ್ಮದು ರೆಸಾರ್ಟ್. ಇದು ಡ್ಯೂನ್ ರೆಸಾರ್ಟ್ ಅಂತ. ಇದು ಎಕೋ ಆ್ಯಂಡ್ ಸ್ಪಾ. ಇಲ್ಲಿ ಎಂಟ್ರಿ ಆಗಿದ ತಕ್ಷಣ ಈ ಥರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಇದು ಹಳೇ ಕಾಲ ಥರದ್ದು ಎಲ್ಲ ಆ್ಯಂಟಿಕ್ಕು. ಫುಲ್ಲು ಆ ಕಡೆ ಈ ಕಡೆ ಎಲ್ಲ ಮರ ಗಿಡ ಫ್ಲವರ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಆಮೇಲೆ ಇದು ಗೋಪುರ ಕೂಡ ಕಲ್ಲಿಂದ ಮಾಡಿದ್ದಾರೆ. ಇಲ್ಲಿ ದೇವರು ಕೂಡ ಕಾಣಿಸ್ತಿದೆ ಸೈಡಲ್ಲಿ ನೋಡಿ. ಈ ಗೋಪುರ ನೋಡಿ ಎಷ್ಟು ಕಲ್ಲಲ್ಲಿ ಮಾಡಿರೋದಿದು. ತುಂಬ ಚೆನ್ನಾಗಿತ್ತು. ನಾವು ಹೋಗಿದ ತಕ್ಷಣ ತುಂಬ ಚೆನ್ನಾಗಿ ವೆಲ್ಕಮ್ ಡ್ರಿಂಕ್ ಕೊಟ್ಟರು. ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ತುಂಬ ಚೆನ್ನಾಗಿ ಟ್ರೀಟ್ ಕೂಡ ಮಾಡಲು. ವೆರಿ ಫ್ರೆಂಡ್ಲಿ ಕೂಡ. ಎಲ್ಲರೂ ಕೂಡ ಹಾಯ್ 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 ಮ್ಯಾಮ್, ವೆಲ್ಕಮ್ ವೆಲ್ಕಮ್ ಅಂತ ಪ್ರತಿಯೊಬ್ಬರೂ ನಮ್ಮನ್ನ ವೆಲ್ಕಮ್ ಮಾಡಿದ್ರು. ತೆಂಗಿನಕಾಯಿ ಮರ, ಫ್ಲವರ್ಸು ಎಲ್ಲ ನೋಡಿ ಎಷ್ಟು ನಿಮಗೆ ಗ್ರೀನರಿ ನೋಡಿ. ವೆಲ್ಕಮ್ ಡ್ರಿಂಕ್ ಕೊಟ್ಟಿದ್ದಾರೆ ನಮಗೆ. ವೆಲ್ಕಮ್ ಡ್ರಿಂಕು ಕುಡ್ಕೊಂಡು ನಾವು ಇವಾಗ ರೂಮ್ ಹೇಗಿದೆ ಅಂತ ನೋಡಬೇಕು. ಫಸ್ಟ್ ಆಫ್ ಆಲ್ ರೂಮ್ ಮೇನ್ ಅಲ್ವಾ. ಸೊ ರೂಮ್ ನೋಡೋಣ. ಹಾಗೆ ಆ ಕಡೆ ಎಲ್ಲ ಏನೇನಿದೆ ಅಂತ ಎಲ್ಲ ನಿಮಗೆ ಮುಂದೆ ನೋಡಿಸ್ತೀನಿ. ನಾವು ಇವಾಗ ಬಗ್ಗೆಯಲ್ಲಿ ಹೋಗ್ತಾ ಇದ್ದೀವಿ ರೂಮ್ ಹತ್ರ. 40 acre villa है सर. Okay, 40 acre villa. Yes sir. Okay. और villas पर 60 है. Private pool villa 5 है. Okay. Jacuzzi 2. Okay. And another stored category double bedroom villa. Okay. And non AC. AC. सब mixed है sir. Okay. And Surya sir, Karthik sir will stay there. That room sir. That room. Okay. Artist room, huh? ಇದು ರೆಸ್ಟೋರೆಂಟ್ ಸರ್. ಓಕೆ. ಎರಡು ಪೂಲ್ ಇರ್ತದೆ ಮಾರ್ನಿಂಗ್ 7 to ಈವ್ನಿಂಗ್ 7. ಅಲ್ಲಲ್ಲ ಫುಲ್ ಇದು ಸ್ಪಾ ಸರ್. ಮಾಡಿಸ್ಕೊಂತೀರಾ? ಸ್ಪಾ ಜಿಮ್ ಆಲ್ಸೋ ಇಸ್ ಇನ್ಸೈಡ್. ಓಕೆ. ಜಿಮ್ ಇದೆಯಾ? Yes, ma'am. ಇದು ಯೋಗ ಹಾಲ್ ಮಾರ್ನಿಂಗ್ 7 to 8. ಓನ್ಲಿ ಸ್ಪಾ ಪೇ. ಅನದರ್ ಆಕ್ಟಿವಿಟೀಸ್ ಕಾಂಪ್ಲಿಮೆಂಟ್. ಓಕೆ. ಎಷ್ಟು ಪೇಗೆ? ಎಷ್ಟು? ರೂಮ್ ಒಳಗಡೆ ಇರ್ತದೆ ಮ್ಯಾಮ್. ಅದು Details. ಓಕೆ ಓಕೆ ಓಕೆ. 40 acre ಇದು? ಎಸ್ ಸರ್, ಹೌದು ಸರ್. ಇದು ಮುದುಕು ಪ್ಲೇಯಿಂಗ್ ಏರಿಯಾ. ಓಕೆ. ಇದು ಪೋಟ್ರಿ ಮೇಕಿಂಗ್ ಮಾಡ್ತಾರೆ ಇಲ್ಲಿ. ಓಕೆ. 5 to 6. ಪಾಟ್ರಿ ಮೇಕಿಂಗ್. ಹೌದು. ಪಾಟ್ರಿ. ಓಕೆ ಓಕೆ. ಪಾಟರಿ ಪಾಟ್ ಪಾಟ್ ಮಾಡ್ತಾರಲ್ಲಮ್ಮ. ಅಲ್ಲಿ 4:30 ಬಲೂನ್ ಶೂಟಿಂಗ್. ಓಕೆ. ಓಕೆ. ಈವ್ನಿಂಗ್ ಇವರೇ ಬರ್ತಾರೆ. ಹೌದು ಸರ್. ಬಲೂನ್ ಶೂಟಿಂಗ್. ಓಕೆ. ಆಕ್ಟಿವಿಟೀಸ್. ಹಾಂ ಸರ್. ಇದು ಔಟ್ಡೋರ್ ಪೂಲ್. ಓಕೆ ಓಕೆ. 7 to 4 feet ದಪ್ಪ ಇರ್ತದೆ. ಹಾಂ. 4 ಶವರ್ ಓನ್ಲಿ. ಓಕೆ. ಇದೇ ನಿಮ್ದು ಸರ್. ಓಕೆ. ಇಷ್ಟು ಜಾಗ ಹೋಗೋದಂటే ಅದು ಇಂಡೋರ್ ಪೂಲ್. ಓಕೆ. ಸ್ಟ್ರೈಟ್ಗೆ ಹೋಗೋದ್ರಲ್ಲಿ ಔಟ್ಡೋರ್ ಪೂಲ್. ಬಗ್ಗೆ ಫೋನ್ ನಂಬರು? ರಿಸೆಪ್ಷನ್. ನಾವು ರೂಮ್ ರೀಚ್ ಆಗಿ ಫ್ರೆಶ್ ಆಗಿ ನಾವು ಈಗ ಬಂದ್ವಿ. ಇಲ್ಲಿ ಪಾಟ್ರಿ ಮಾಡ್ತಾ ಇದ್ದಾರೆ ನೋಡಿ. ನಾನು ಇದನ್ನು ನೋಡ್ತಾ ಇರೋದು ಫಸ್ಟ್ ಟೈಮು. ಬಟ್ ಫೋನಲ್ಲೆಲ್ಲ ನೋಡಿದ್ದೀನಿ, ನಾನು ಮೂವೀಸೆಲ್ಲ ನೋಡಿದ್ದೀನಿ. ಬಟ್ ನಾನು ಇವಾಗ ಕಣ್ಣಾರೆ ಡೈರೆಕ್ಟಾಗಿ ನೋಡ್ತಾ ಇರೋದು ಇವತ್ತೇನೆ. ನಾನು ಕೂಡ ಟ್ರೈ ಮಾಡಿದೆ, ಚೆನ್ನಾಗಿ ಮಾಡಿದ್ರು ನೋಡಿ. ನಾನು ಮಾಡ್ತಾಯಿದ್ದೀನಿ ಇಲ್ಲಿ. ಅವರು ಹೇಳ್ಕೊಡ್ತಾರೆ ಈ ಥರ ಮಾಡಬೇಕು ಅಂತ. ಚೆನ್ನಾಗಿ ಬಂತು. ಅಲ್ಲಿ ಅದ್ರ ಮೇಲೆ ಹೆಸರು ಕೂಡ ಬರ್ತೀವಿ, ಇನ್ಶಿಯಲ್ಲು SDNT ಪುನರ್ನವ ನನ್ನ ಮಗಳ ಹೆಸರು ಬರೆದ್ಬಿಟ್ಟು ಅದನ್ನು ಅಲ್ಲಿ ಒಂದು ಕಡೆ ಪ್ಲೇಸ್ ಮಾಡಿಸಿ ಆಮೇಲೆ ನಾವು ಬೀಚ್ ಹತ್ರ ಹೊರಟ್ವಿ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ ಅವರು.
ವಾವ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ದಾ. ವಾವ್, ಎಷ್ಟು ಡೀಟೇಲ್ ಆಗಿ ಅವರು ಕಾನ್ಸಂಟ್ರೇಟ್ ಮಾಡಿ ಮಾಡ್ತಾ ಇದ್ದಾರೆ. ಹಾಯ್ ಫ್ರೆಂಡ್ಸ್, ನಾವು ಇವಾಗ ಬೀಚ್ ಹತ್ರ ಬಂದಿದ್ದೀವಿ. ಎಷ್ಟು ಗಾಳಿ ಇದೆ ಅಂದರೆ ಇಲ್ಲಿ ಹತ್ರಕ್ಕೆ ಹೋಗಿ ತೋರಿಸ್ತೀನಿ. ಬೀಚ್ ಕಾಣಿಸ್ತಾ ಇದೆಯಾ ನೋಡ್ತೀನಿ ಬನ್ನಿ. ಫೋಟೋ ಬ್ಯೂಟಿಫುಲ್ ಆಗಿದೆ ನಿಜ. ನಾನು ಫಸ್ಟ್ ಟೈಮ್ ನಾನು ಈ ಥರ ಇದು ಬೀಚ್ ನೋಡ್ತಾ ಇರೋದು. ತುಂಬ ಚೆನ್ನಾಗಿದೆ. ನನಗೆ ಓಡ್ಕೊಂಡು ಬರ್ತಾ ಇದ್ದಾರೆ. ನನಗೆ ಅಪ್ಪು ಸರ್ ನೆನಪಾಗ್ತಾ ಇದ್ದಾರೆ. ಏನೋ ಇದು ನೋಡ್ತಾ ಇದ್ರೆ ನನಗೆ ಭಯ ಆಗ್ತದೆ ಒಂದು ಕಡೆ. ಅದೇ ಜೋರಾಗಿ ಬರ್ತಾ ಇದೆಯಾ ಏನೋ ಅಂತ ಭಯ ಆಗ್ತದೆ. ಯಾಕಂದರೆ ವೀಡಿಯೋಸ್ ಎಲ್ಲ ನೋಡಿರ್ತೀವಲ್ಲ, ಅದನ್ನು ನೆನೆಸ್ಕೊಂಡ್ರೆ ಭಯ ಆಗ್ತದೆ. ಬಟ್ ವೆರಿ ನೈಸ್ ಪ್ಲೇಸ್ ಆ್ಯಂಡ್ ನಿಜ ತುಂಬ ಚೆನ್ನಾಗಿದೆ. ಪಾಂಡಿಚೇರಿ ನಾನು ಫಸ್ಟ್ ಟೈಮ್ ಬಂದಿರೋದು. ಸಕ್ಕತ್ತಾಗಿದೆ. ವಾವ್, ಇಲ್ಲಿ ಸನ್ಸೆಟ್ ಆಗ್ತಾಯಿದೆ ನೋಡಿ. ಬಟ್ ಆಲ್ರೆಡಿ ಸನ್ ಕಾಣಿಸ್ತಾ ಇಲ್ಲ. ಬಟ್ ಮಾತ್ರ ಸಕ್ಕತ್ತಾಗಿದೆ. கவிதை கொட்டுதே, அதை எழுத நினைக்கையில் வார்த்தை முட்டுதே. ஓஹோ கண்மணி, அன்போடு காதலன் நான் எழுதும் கடிதமே. Reach your home, la 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 la. ಸರ್ ಆ್ಯಕ್ಚುಲಿ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಾನು ಪಾಂಡಿಚೇರಿಯಲ್ಲಿದ್ದೀನಿ. ಪಾಂಡಿಚೇರಿಯಲ್ಲಿ ನಾವು ಡ್ಯೂನ್ ಎಕೋ ಆ್ಯಂಡ್ ಸ್ಪಾ ಅಲ್ಲಿದ್ದೀವಿ. ಇದು ಬಂದ್ಬಿಟ್ಟು ಆ್ಯಂಟಿಕ್ ರೆಸಾರ್ಟು. ಎಲ್ಲ ಹಳೆ ಕಾಲ ಥರನೇ. ಆಮೇಲೆ ಫಾರ್ಮಿಂಗ್ ಮಾಡ್ತಾರೆ. ಆಮೇಲೆ ಪಾಟ್ರಿ ಇದೆ. ಆಮೇಲೆ ಪ್ಲೇ ಏರಿಯಾ ಇದೆ. ಆಮೇಲೆ ರೂಮ್ ಮುಂದೆನೇ ನಮಗೆ ಪ್ರೈವೇಟ್ ಬೀಚ್ ಇದೆ, ಸ್ವಿಮ್ಮಿಂಗ್ ಪೂಲ್ ಇದೆ, ಆಮೇಲೆ ಸ್ಪಾ ಎಲ್ಲ ಇದೆ. ತುಂಬ ಚೆನ್ನಾಗಿದೆ. ಹಳೆ ಕಾಲದಂದರೆ ಯಾರಿಗಿಷ್ಟ ಆಗಲ್ಲ ಅಲ್ವಾ? ಹಾಗೆ 40 ಎಕರ್ಸಲ್ಲಿ ಇದನ್ನು ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಎಲ್ಲನೂ ಲೈಕ್ ಮರ ಗಿಡ ಆ ಥರನೇ ಮಾಡಿರೋದು. ಸೊ ಇಲ್ಲಿ ಆರ್ಗ್ಯಾನಿಕ್ಕಾಗಿ ಫಾರ್ಮಿಂಗ್ ಮಾಡಿ ಅದರಿಂದನೇ ಇಲ್ಲಿ ವೆಜಿಟೇಬಲ್ಸು ಎಲ್ಲಿ ನೋಡಿದ್ರು ಬೇವಿನ ಮರ ಇದೆ. ಆಮೇಲೆ ಆಲದ ಮರ ಇದೆ ನೋಡಿ, ಇಲ್ಲಿ ಕಾಣಿಸ್ತದೆಲ್ಲ ಆ ಥರ. ಆಮೇಲೆ ಇಲ್ಲಿ ಫಾರ್ಮಿಂಗ್ ಮಾಡ್ತಾರೆ. ಫಾರ್ಮಿಂಗ್ ಮಾಡಿ ವೆಜಿಟೇಬಲ್ಸ್ನ ಆರ್ಗ್ಯಾನಿಕ್ಕಾಗಿ ಕುಕ್ಕಿಂಗ್ಗೆ ಯೂಸ್ ಮಾಡ್ತಾರೆ. ಸೊ ನಾವು ಏನಕ್ಕೆ ಪಾಂಡಿಚೇರಿಯಾಗಿ ಬಂದಿದ್ದೀವಿ ಅಂತ ಹೇಳಿದ್ರೆ, ಸ್ಪೆಷಲ್ಲು ಬಂದ್ಬಿಟ್ಟು ಆ್ಯನಿವರ್ಸರಿ ನಮ್ಮದು. ಸೊ ಇದು ಸೆಕೆಂಡ್ ಆ್ಯನಿವರ್ಸರಿ, ಬಟ್ ನಮಗೆ ಇದು ಫಸ್ಟ್ ಆ್ಯನಿವರ್ಸರಿ ಅಂತ ನನಗೆ. ಯಾಕಂದರೆ ಫಸ್ಟ್ ಆ್ಯನಿವರ್ಸರಿಗೆ ನಾನು ಕನ್ಸೀವ್ ಆಗಿದೆ. ಸೊ ಕನ್ಸೀವ್ ಆಗಿದ್ನಲ್ಲ, ಸೊ 3 months ಆಗಿತ್ತೇನೋ. ಸೊ ನಾವು ಎಲ್ಲೂ ಹೋಗೋದು ಬೇಡ, ರೆಸ್ಟ್ ಮಾಡೋಣ. ರೆಸ್ಟ್ ಬೇಕು ಅಲ್ವಾ? 3 months ಅಂದರೆ ಸ್ವಲ್ಪ ಎಚ್ಚರಿಕೆ ಇರಬೇಕು ಅಂತ ನಾವು ಎಲ್ಲೂ ಹೋಗಿಲ್ಲ ಫಸ್ಟ್ ಆ್ಯನಿವರ್ಸರಿಗೆ. ಸೊ ಸೆಕೆಂಡ್ ಆ್ಯನಿವರ್ಸರಿಗೆ ಮಗುನ ಅಮ್ಮ ಮನೇಲಿ ಬಿಟ್ಟು ನಾನು ಪಾಂಡಿಚೇರಿಗೆ, ನಾನು ಹಸ್ಬೆಂಡು ಆಮೇಲೆ ನಮ್ಮ ಅತ್ತೆ ಬಂದಿದ್ದೀವಿ. ಸೊ ಇಲ್ಲಿ ಚೆನ್ನಾಗಿದೆ ಎಲ್ಲ. ಮಾರ್ನಿಂಗ್ ಮಳೆ ಬಂತು, ಇವಾಗ ಬಿಸಿಲು. ಎಸ್ ಫ್ರೆಂಡ್ಸ್, ಇವಾಗ ನಾವು ರಾಕ್ ಬೀಚ್ಗೆ ಬಂದಿದ್ದೀವಿ. ಬೆಳಗ್ಗೆ ಇದ್ದಿದ್ದು, ನೆನ್ನೆ ಇದ್ದಿದ್ದು ಡ್ಯೂನ್ ರೆಸಾರ್ಟಲ್ಲಿ. ಅದು ರೆಸಾರ್ಟ್ ಮುಂದೆನೇ ಪ್ರೈವೇಟ್ ಬೀಚಲ್ಲಿ ಇದ್ದಿದ್ದು. ಇವಾಗ ಬಂದಿರೋದು ರಾಕ್ ಬೀಚ್. ಸೊ ಈ ಥರ ಇದೆ. ಸೊ ಇಲ್ಲಿಂದ ಟೆಂಪಲ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇಲ್ಲಿ ಗಣೇಶ ಟೆಂಪಲ್ ಇದೆ ಅಂತ ಹೇಳ್ತಿದ್ದಾರೆ. ನೋಡೋಣ. 12ಗೆ ಲಾಸ್ಟು ಟೈಮಿಂಗ್ಸಲ್ಲಿ. ಇಲ್ಲೆಲ್ಲ ಸುತ್ತಾಡಿಕೊಂಡು ಊಟ ಗೀಟ ಮಾಡಿಕೊಂಡು ಹೋದರೆ ಹೋಗ್ಬಿಟ್ಟು ಬರ್ತೀವಿ. ತೋರಿಸ್ತೀನಿ. ಇದು ರಾಕ್ ಬೀಚ್ ಅಂತೆ. ಇಲ್ಲಿ ಕೂಡ ಚೆನ್ನಾಗಿದೆ. ಅಲೆಗಳು ಜೋರಾಗಿ ಬರ್ತಾ ಇದೆ. ಇಲ್ಲಿ ಗಂಟ ಹೋಗ್ಬೋದು, ಇಲ್ಲೆಲ್ಲ ಹೋಗ್ಬೋದು.
ಬಟ್ ನಾವು ಹೋಗ್ತಾ ಇಲ್ಲ, ಇಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದೀವಿ. ಇದು ಪ್ರೈವೇಟ್ ಬೀಚ್ ಅಲ್ಲ ಇದು. ಫ್ರೆಂಡ್ಸ್, ಇದು ಫ್ರೆಂಚ್ ಸ್ಟ್ರೀಟ್ ಅಂತೆ. ಇಲ್ಲಿ ಎಲ್ಲ ಶೂಟಿಂಗ್ ಸ್ಪಾಟು ಎಲ್ಲ ಇಲ್ಲೇ ಅಂತ ನಡೆಯೋದು. ಇವಾಗ ಕಾಫಿ ಡೇ, ಹಾಗೆ ಶಾಪಿಂಗು ಥರ ಎಲ್ಲ ಇದೆ, ಚೆನ್ನಾಗಿದೆ. ಇಲ್ಲಿ ಅರ್ಲಿ ಮಾರ್ನಿಂಗ್ ನಾವು ಬೀಚ್ ಹತ್ರ ಬಂದಿದ್ವಿ. ಇಲ್ಲಿ ಫಿಶಿಂಗ್ ನಡೀತಾ ಇದೆ ನೋಡಿ, ಬೋಟಲ್ಲಿ ಫಿಶಿಂಗ್ ನಡೀತಾ ಇದೆ. ಹಾಗೆ ನಾನು ಕನ್ಸೀವ್ ಆಗಿದೆ ಲಾಸ್ಟ್ ಆ್ಯನಿವರ್ಸರಿಗೆ ಅಂತ ಹೇಳೋನಲ್ಲ, ಅಲ್ಲ, ನಾನು ಮಗು ಹುಟ್ಟಿತ್ತು. ಇಲ್ಲಿ ಬ್ರೇಕ್ಫಾಸ್ಟ್ಗೆ ಬಂದಿದ್ದೀವಿ ನಾವು. ಇಲ್ಲಿ ಬ್ರೇಕ್ಫಾಸ್ಟ್ ಮಾತ್ರ ಕಾಂಪ್ಲಿಮೆಂಟ್ರಿ. ದೋಸೆ ಇತ್ತು, ಇಡ್ಲಿ ಇತ್ತು, ಆಮೇಲೆ ಬ್ರೆಡ್ ಜಾಮ್ ಬಟರ್ ಇತ್ತು, ಆಮೇಲೆ ಕಟ್ ಫ್ರೂಟ್ಸ್ ಇತ್ತು, ಹಾಗೆ ಮಫಿನ್ಸ್ ಇತ್ತು, ಕಾಫಿ, ಟೀ, ಆಮೇಲೆ ಪೊಂಗಲ್ ಇತ್ತು. ಈ ಥರ ವೆರೈಟಿಯಾಗಿ ಜ್ಯೂಸ್ ಎಲ್ಲ ಇತ್ತು. ನಾವು ತಮಿಳ್ನಾಡು ಅಲ್ಲಿ ಫುಡ್ಡು ಬೆಂಗಳೂರು ಪೀಪಲ್ಗೆ ಸ್ವಲ್ಪ ಇಷ್ಟ ಆಗಲ್ಲ ಅಂದ್ಕೊತೀನಿ, ಬಟ್ ತಮಿಳಿಯನ್ಸ್ಗೆ ಇಷ್ಟ ಆಗುತ್ತೆ. ಸೊ ಅವ್ರವ್ರ ಟೇಸ್ಟ್ ಅವ್ರವ್ರಿಗೆ. ಸೊ ಇಲ್ಲಿ ನಾವು ಎಷ್ಟು ಬೇಕೋ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ತಿಂದ್ವಿ. ಇಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ಮುಂದೆ ಏನು ಮಾಡೋದು ಅಂತ ನೋಡಬೇಕು. ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ ನೋಡಿ, ಈ ಥರ ಇದೆ ವ್ಯೂ. ಇಲ್ಲಿ ಯಾರೂ ಸ್ವಿಮ್ ಮಾಡ್ತಾ ಇರಲಿಲ್ಲ. ಸ್ವಿಮ್ಮಿಂಗ್ ಪೂಲ್ ಬಂದು ಚಿಕ್ಕದು ಒಂದಿದೆ, ದೊಡ್ಡದು 2-3 ಇದೆ, ಬಟ್ ನಾವು ಅಲ್ಲೆಲ್ಲೂ ಹೋಗಿಲ್ಲ ನೋಡೋಕ್ಕೆ. ಇದೊಂದು ನೋಡ್ಕೊಂಡು ಬಂದ್ವಿ. ಮಾರ್ನಿಂಗ್ ಈ ಥರ ಇದೆ ವ್ಯೂ. ನಾವು ಮಾರ್ನಿಂಗ್ ಬೀಚ್ ಹತ್ರ ಹೋಗಿದ್ದು ಯಾಕಂದರೆ ಆವಾಗ ಯಾವ ಥರ ಇರುತ್ತೆ ಅಂತ ನೋಡ್ಕೊಂಬರೋಣ, ಸನ್ರೈಸು ನೋಡೋಣ ಅಂತ. ನೋಡಿದ್ರೆ ಮೋಡ ಮುಚ್ಕೊಂಡು ಮಳೆ ಬರ್ತಾ ಇದೆ ಅಲ್ಲಿ ಪಾಂಡಿಚೇರಿಯಲ್ಲಿ. ಮಳೆ ನೋಡಿದ ತಕ್ಷಣ ಖುಷಿ ಆಗೋಯ್ತು. ಪಾಂಡಿಚೇರಿಯಲ್ಲಿ ಅಷ್ಟು ಬಿಸಿಲಿತ್ತು, ಬೆಳಿಗ್ಗೆನೇ ಮಳೆ ಬರ್ತಾ ಇದೆಯಲ್ಲಪ್ಪ ಸದ್ಯ ದೇವ್ರೆ ಅಂತ ಅಂದ್ಕೊಂಡ್ವಿ. ನೆಕ್ಸ್ಟ್ ಡೇ ಕೂಡ ಬಂತು ಮಳೆ. ನೋಡಿ ಫ್ರೆಂಡ್ಸ್, ನಮಗೆ ಆರ್ಟಿಸ್ಟ್ ರೂಮ್ ಅಂತ ಇದು ಕೊಟ್ಟಿದ್ದಾರೆ. ಈ ಥರ ಇದೆ, ಒಳಗಡೆ ತೋರಿಸ್ತೀನಿ ಬನ್ನಿ. ಈ ಥರ ಇದೆ. ಇಲ್ಲಿ ಮೇಲೆ ಒಂದು ಬೆಡ್ ಹಾಕಿದ್ದಾರೆ, ಇಲ್ಲಿ ಮೇಲೆ ಈ ಥರ ಇದೆ. ಹಾಗೆ ಇದು ಓಪನ್ ಮಾಡ್ಬೋದು, ಅಲ್ಲಿ ಕೂತ್ಕೊಂಡು ಟೀ ಕಾಫಿ ಕುಡಿಯೋಕ್ಕೆ ಈ ಥರ ಇದೆ. ಆಮೇಲೆ ಇಲ್ಲಿ ಈ ಥರ ಸ್ಟೆಪ್ಸ್ ಎಲ್ಲ ಇದೆ, ಇಲ್ಲಿ ಮೇಲೆ ಹೋಗಿ ಮಾಡ್ಕೊಳಕ್ಕೆ. ಆಮೇಲೆ ಇಲ್ಲಿ ಕೂಡ ಇಲ್ಲಿ ಪೂಲ್ ಇದೆ ಈ ಥರ. ಇದು ಪ್ರೈವೇಟ್ ಪೂಲು, ಚೆನ್ನಾಗಿದೆ. ಆಮೇಲೆ ಅಲ್ಲಿ ಒಂದು ವಾಶ್ರೂಮು, ಅಲ್ಲಿ ಒಂದು ವಾಶ್ರೂಮ್. ಹಾಯ್ ಫ್ರೆಂಡ್ಸ್, ಇವಾಗ ನಾವು ಡಿನ್ನರ್ ಮುಗಿಸ್ಕೊಂಡ್ವಿ. ಇಲ್ಲಿ ನಾನು ನಿಮಗೆ ರೂಮ್ ತೋರಿಸಿದ್ನಲ್ವ, ಅದು ಬಂದು ನಮಗೆ ಬುಕ್ ಆಗಿರೋ ರೂಮಲ್ಲ. ನಾವು ಯಾಕೆ ಈ ರೂಮ್ ಕೊಟ್ಟಿದ್ದಾರೆ ಅಂತ ಕನ್ಫ್ಯೂಷನಲ್ಲಿದ್ವಿ, ಬಟ್ ಓಕೆ ಅಂತ ಇದ್ವಿ ಇಲ್ಲಿ. ಸೊ ಇವಾಗ ನಾವು ಕಾಲ್ ಮಾಡಿ ಅವ್ರಿಗೆ ನೀಟಾಗಿ ಕೇಳ್ಕೊಂಡಾಗ ನಮ್ಮದು ಇದ್ದಿದ್ದು ಟವರ್ ರೂಮು. ಟವರ್ ರೂಮ್ ಆದರೆ ಮೇಲ್ಗಡೆ ಅದು ಕಪಲ್ಸ್ ಮಾತ್ರ ಕೊಡ್ತಾರೆ, ಬೇರೆ ಯಾರೂ ಅಲೌಡ್ ಇಲ್ಲ, ಕಿಡ್ಸು ಅಲೌಡ್ ಇಲ್ಲ, ಯಾರೂ ಅಲೌಡ್ ಇಲ್ಲ. ಜಕ್ಕೂಸಿ ಇರುತ್ತೆ ಅಲ್ಲಿ. ಸೊ ಅದು ಅಲ್ವಾ ಯಾಕೆ ಅಂತ ನಾವು ಕನ್ಫ್ಯೂಷನಲ್ಲಿದ್ವಿ. ಸೊ ಇವಾಗ ಕಾಲ್ ಮಾಡಿ ಎಲ್ಲ ಮಾತಾಡಿದ್ಮೇಲೆ ಅಲ್ಲಿ ಕೊಟ್ಟಿದ್ದಾರೆ. ಇವಾಗ ಟೈಮ್ ಎಷ್ಟು 10 ಗಂಟೆ ಟೈಮು ನೈಟು. ಇವಾಗ ಶಿಫ್ಟ್ ಮಾಡಿಕೊಡ್ತೀವಿ, ಓಕೆನಾ ಅಂತ ಕೇಳಿದ್ರು. ಹಾಂ ಸರಿ ಅಂತ ಅಂದರು. ಸೊ ನಾವು ಇವಾಗೆಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀವಿ ಲಗೇಜಸ್ ಎಲ್ಲ. ಸೊ ಇವಾಗ ನಾವು ಟವರ್ ರೂಮ್ಗೆ ಶಿಫ್ಟ್ ಆಗ್ತಾಯಿದ್ದೀವಿ. ಟವರ್ ರೂಮ್ ಹೇಗಿರುತ್ತೆ ಅಂತ ನಿಮಗೆ ರೂಮ್ ತೋರಿಸ್ತೀನಿ, ಓಕೆನಾ? ಬನ್ನಿ. ಇದು ನಮ್ಮದು ಟವರ್ ರೂಮು. ಸೊ ಇಲ್ಲಿ ನಾವಿವಾಗ ಹೋಗ್ತಾ ಇದ್ದೀವಿ, ಮೆಟ್ಲತ್ಕೊಂಡು ಹೋಗಬೇಕು. ನೋಡೋಣ ಬನ್ನಿ ಹೇಗಿದೆ ಅಂತ. ನೋಡಿ, ನಾನು ಹೇಳಿದ್ನಲ್ಲ ಸೂರ್ಯ ಅವ್ರದ್ದು ಫೇವ್ರೆಟ್ ಸ್ಪಾಟ್ ಅಂತ, ಅವ್ರಿಗೇನೆ ಸಪ್ರೇಟಾಗಿ ಇಲ್ಲಿ ಹಾಕ್ಬಿಟ್ಟಿದ್ದಾರೆ. ಇಲ್ಲಿ ಯಾರಿಗೂ ಎಂಟ್ರಿ ಇಲ್ಲ.
ಅವ್ರು ಬಂದಾಗ ಮಾತ್ರ ಅವ್ರದ್ದಿದು. ನೋಡಿ ಫ್ರೆಂಡ್ಸ್, ನಾವು ಇವಾಗ ಟವರ್ ಮೇಲೆ ಬಂದಿದ್ದೀವಿ. ಈ ಥರ ಇದೆ. ಇಲ್ಲಿ ಬೆಡ್ಡು, ಇಲ್ಲಿ ಜಕ್ಕೂಸಿ ಇದೆ ಪಕ್ಕನೇ. ಹಾಗೆ ಇಲ್ಲಿ ಈ ಥರ ಸ್ಟೆಪ್ಸ್ ಇದೆ. ಇದಕ್ಕಿಂತ ಮೇಲೆ ಹೋಗ್ಬೋದು. ಇವಾಗ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ನಿಮಗೆ. ಮಾರ್ನಿಂಗ್ ತೋರಿಸ್ತೀನಿ, ವ್ಯೂ ಕೂಡ ತೋರಿಸ್ತೀನಿ. ಈ ಥರ ಆ್ಯಂಟಿಕ್ ಪೀಸ್ ಎಲ್ಲ ಇಕ್ಕಿದ್ದಾರೆ. ಇದು ಆ್ಯಕ್ಚುಲಿ ಆ್ಯಂಟಿಕ್ ಓಲ್ಡ್ ಸ್ಟೈಲು ರೆಸಾರ್ಟು. ಇದು ವಾಶ್ರೂಮು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ನೈಸ್. ಗುಡ್ ಮಾರ್ನಿಂಗ್. ನೋಡಿ, ಇಲ್ಲಿ ಸನ್ರೈಸ್ ಕೂಡ ಆಗಿದೆ, ಮಳೆ ಕೂಡ ಬರ್ತಾ ಇದೆ ಒಟ್ಟೊಟ್ಟಿಗೆ. ಎಷ್ಟು ಚೆನ್ನಾಗಿದೆ ವ್ಯೂ. ಹಾಗೆ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಯಾ ಸಮುದ್ರ. ಇಲ್ಲಿ ನೋಡಿ ಬೋಟಿಂಗ್, ನೋಡಿ ಬೋಟಿಂಗ್ ನಡೀತದೆ. ನಮ್ಮ ರೂಮಿಂದ ಇದು ವ್ಯೂ ಹೀಗೆ ಕಾಣಿಸ್ತಾ ಇದೆ. ಬ್ಯೂಟಿಫುಲ್ ಆಗಿದೆ. ಇಲ್ಲಿ ನಮ್ಮ ರೂಮ್ ಬಂದು ಹೀಗಿದೆ. ನಮ್ಮ ಬೆಡ್ಡಿಂದ ಕೂತ್ಕೊಂಡು ನೋಡಿದ್ರೆ ಇದು ವ್ಯೂ. ಇದು ಟವರ್ ರೂಮ್ ನಮ್ಮದು, ಲಾಸ್ಟ್ ನೈಟ್ ಇದ್ದಿದ್ದು. ಇವಾಗ ನೋಡಿ ಇನ್ನೂ ಮೋಡ ಮುಚ್ಕೊಂಡ್ಬಿಡ್ತು. ಹಾಗೆ ಇಲ್ಲಿ ಸೂರ್ಯನ ಕಿರಣಗಳು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸಮುದ್ರದ ಮೇಲೆ ಎಷ್ಟು ಚೆನ್ನಾಗಿ ಬೀಳ್ತಾ ಇದೆ. ಇದನ್ನು ತೋರ್ಸೋಕ್ಕೆ ನಾನು ಮತ್ತೆ ಈ ವಿಡಿಯೋನ ಹಾಕ್ತಾ ಇರೋದು, ತೊಗೊಂಡಿದ್ದು ಕ್ಲಿಪ್ಪಿಂಗು. ತುಂಬ ಚೆನ್ನಾಗಿತ್ತು ಕ್ಲೈಮೇಟು. ಆಮೇಲೆ 11 ಮೇಲೆ ತುಂಬಾ ಬಿಸಿ ಸ್ಟಾರ್ಟ್ ಆಗಿಬಿಡ್ತು, ಬಿಸಿಲು. ಇಲ್ಲಿ ಈ ಮಂಟಪ ಬಂದು 16th ಸೆಂಚುರಿ ಓಲ್ಡ್ ಮಂಟಪ ಅಂತೆ. ಇಲ್ಲಿ ಬಂದವರೆಲ್ಲ ಇಲ್ಲಿ ಫೋಟೋ ತೊಗೊತಾರೆ. ಹಾಗೆ ಅಲ್ಲಿ ಉಮಾಪತಿ ಅಂತ ಮ್ಯಾನೇಜರ್ ಇದ್ದಾರೆ, ಅವರು ಕೂಡ ತುಂಬ ಚೆನ್ನಾಗಿ ಹಾಡು ಹಾಡಿಕೊಂಡು ವೆಲ್ಕಮ್ ಮಾಡಿದ್ರು. ನಾವು ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ಮನೆಗೆ ಹೋಗಿ ಸಿಗ್ತೀನಿ. ನಾವು ಬ್ಯಾಂಗ್ಳೂರು ರೀಚ್ ಆದ್ವಿ. ಬ್ಯಾಂಗ್ಳೂರಿಗೆ ಹೋಗಿದ ತಕ್ಷಣ ಮನೆ ಹತ್ರನೇ ರೈನ್ ವೆಲ್ಕಮ್ ಮಾಡಿತು ನಮಗೆ. ಆ ಥರ ಫೀಲಲ್ಲಿ ನಾವು ಮನೆಗೆ ಹೋದ್ವಿ. ಜೋರಾಗೆ ಬರ್ತಾ ಇತ್ತು ಮಳೆ. ಹೈ ಫ್ರೆಂಡ್ಸ್, ನಾನು ಪಾಂಡಿಚೇರಿಯಿಂದ ಇವಾಗ ಜಸ್ಟ್ ನಮ್ಮೂರಿಗೆ ಬಂದ್ವಿ, ಬ್ಯಾಂಗ್ಳೂರಿಗೆ ಬಂದು ನಾನು ಹೊಸೂರಲ್ಲಿದ್ದೀನಿ ಇವಾಗ ಪ್ರೆಸೆಂಟು. ಇವಾಗ ಬಂದು ಫ್ರೆಶ್ ಆಗಬೇಕು. ನಾವು ಬರ್ತಾನೆ ಆನ್ ದಿ ವೇ ಫುಲ್ ಜೋರು ಮಳೆ ಬರ್ತಾ ಇದೆ. ನಾನು ಅಂದ್ಕೊಂಡೆ ನಮ್ಮನ್ನ ವೆಲ್ಕಮ್ ಮಾಡ್ತಾ ಇದ್ದೆ ಮತ್ತು ನಮ್ಮ ಬೆಂಗಳೂರಿಗೆ ಮಳೆ ಅಂತ. ಖುಷಿಯಾಗಿ ಬಂದ್ವಿ. ಸೊ ಇವಾಗ ಫ್ರೆಶಪ್ ಆಗಿ ಮುಂದಿನ ಕೆಲಸ ಏನು, ಬಟ್ಟೆ ಎಲ್ಲ ಎತ್ತಾಕಿ ಅದೆಲ್ಲ ಮಾಡಬೇಕು. ಹಾಗೆ ಇವಾಗ HSR ಹೋಗಬೇಕು. ತಲೆ ನೋಡ್ತಿದೆ. ಟ್ರಾವೆಲ್ ಮಾಡಿ 6 hours ಜರ್ನಿ. ಸರಿ, ನೋಡೋಣ ಇವತ್ತು ಹೋಗೋದಾ ನಾಳೆ ಹೋಗೋದಾ, ಬೇಕಂದರೆ ಮಗು ಅಲ್ಲಿದೆ ಅಲ್ವಾ, ಸೊ ನೋಡಬೇಕು ಏನು ಮಾಡೋದು ಅಂತ. ಸೊ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.